ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ SSC ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. SSC ಅವ್ರು ನೋಡ್ರಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಬಗ್ಗೆ ಏನಪ್ಪಾ ಅಂದ್ರೆ ಹೊಸ ನೋಟಿಫಿಕೇಶನ್ ಅನ್ನ ಕರೆದಿದ್ದಾರೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 26/6/2025 24/7/2025. ಅದೇ ತರನಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ರೆಸಿಪ್ಟ್ ಅನ್ನ ಜನರೇಟ್ ಮಾಡಕ್ಕೆ 24/7/2025. ಆನ್ಲೈನ್ ಫೀ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ನೋಡ್ರಿ ಯಾವಾಗಿದೆ ಅಂದ್ರೆ 25/7/2025. ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಆ ಕರೆಕ್ಷನ್ಸ್ ಮಾಡ್ಕೊಳ್ಳೋಕೆ ಸಮಯಾವಕಾಶ 29/7/2025 31/7/2025. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅವರು ಸೆಪ್ಟೆಂಬರ್ 20th ಇಂದ ಅಕ್ಟೋಬರ್ 24 ವರೆಗೂ ಏನ ಮಾಡ್ತಾರೆ ಅಂದ್ರೆ ಕಂಡಕ್ಟ್ ಅನ್ನ ಮಾಡ್ತಾರೆ. SSC ಅವ್ರು ನೋಡ್ರಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಅದು ಎಸ್ಪೆಷಲಿ ನಾನ್ ಟೀಚಿಂಗ್ ಲೆವೆಲ್ ಅಲ್ಲಿ ಕರೆದಿದ್ದಾರೆ. ಇದು ಪೇ ಲೆವೆಲ್ 1 ಇದೆ, ಇಲ್ಲಿ 7 ಪೇ ಕಮಿಷನ್ ಪ್ರಕಾರ ಇದು ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ ಬರುತ್ತೆ ನೋಡ್ರಿ, ಗ್ರೂಪ್ ಸಿ ಪೋಸ್ಟ್ ಇಲ್ಲಿ ಬರುತ್ತೆ. ಸೊ ಟೋಟಲ್ ವೇಕೆನ್ಸೀಸ್ ನಾವು ನೋಡೋದಾದ್ರೆ MTS ಅಲ್ಲಿ ನೋಡ್ರಿ ಒಟ್ಟು 1075 ಇದೆ. ಇನ್ ಕೇಸ್ ಅವ್ರೇನಾದ್ರೂ ಅಪ್ಡೇಟ್ ಮಾಡಿದ್ರೆ ನಿಮಗೆ SSC ವೆಬ್ಸೈಟ್ ಅಲ್ಲಿ ಹೋಗಿ ಕ್ಯಾಂಡಿಡೇಟ್ಸ್ ಕಾರ್ನರ್ ಹೋಗಿ ಟೆಂಟೇಟಿವ್ ವೇಕೆನ್ಸೀಸ್ ಇರುತ್ತಲ್ಲ ಅಲ್ಲಿ ಚೆಕ್ ಮಾಡಬೇಕು. ಇನ್ ಕೇಸ್ ಏನಾದ್ರೂ ಅಪ್ಡೇಟ್ ಮಾಡಿದ್ರೆ ಅಪ್ಡೇಟ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ SSC ವೆಬ್ಸೈಟ್ ಅಲ್ಲಿ ಕ್ಯಾಂಡಿಡೇಟ್ಸ್ ಕಾರ್ನರ್ ಅಲ್ಲಿ ಟೆಂಟೇಟಿವ್ ವೇಕೆನ್ಸಿ ಅಲ್ಲಿ ಪಬ್ಲಿಷ್ ಅನ್ನ ಮಾಡ್ತಾರೆ. ಹಾಗಾದ್ರೆ ವಯೋಮಿತಿ ಎಷ್ಟಿರ್ಬೇಕಂತ ಇಲ್ಲಿ ಹೇಳಿದಾರೆ ನೋಡ್ರಿ. ವಯೋಮಿತಿ ಏನಪ್ಪಾ ಅಂದ್ರೆ 18ರಿಂದ 25 ವರ್ಷ ಇರ್ಬೇಕಂತ ಹೇಳ್ತಿದ್ದಾರೆ, ಎಸ್ಪೆಷಲಿ MTS ಹುದ್ದೆಗಳಿಗೆ. ಸೊ ಇಲ್ಲಿ ನಿಮ್ಮ ಜನ್ಮ ದಿನಾಂಕ 2/8/2000 1/8/2007 ಇರ್ಬೇಕಾಗತ್ತೆ. ಅದೇ ತರ ನೋಡ್ರಿ 18ರಿಂದ 27 ವರ್ಷ ಯಾವ್ದಕ್ಕಪ್ಪ ಅಂದ್ರೆ ಹವಾಲ್ದಾರ್ ಇನ್ CBIC ಮತ್ತೆ CBN ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಹವಾಲ್ದಾರ್ ಪೋಸ್ಟ್ ಇದೆಯಲ್ಲ ಅಲ್ಲಿ ವಯೋಮಿತಿ ಸಡಲಿಕೆ ಎಷ್ಟಿದೆ ಅಂದ್ರೆ 18ರಿಂದ 27 ವರ್ಷ ಇದೆ. ಇಲ್ಲಿ ನಿಮ್ಮ ಜನ್ಮ ದಿನಾಂಕ 2/8/1998 1/8/2007 ಇರ್ಬೇಕಾಗತ್ತೆ. ಅದೇ ತರ ನೋಡ್ರಿ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನ್ ಮಾಡಿದಾರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಮಾಡಿದರೆ. ನೀವೇನಾದ್ರೂ SC/ST ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಇದೆ. ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ ನೋಡ್ರಿ 3 ವರ್ಷ ವಯೋಮಿತಿ ಸಡಲಿಕೆ, ಮಾಜಿ ಸೈನಿಕರಿಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರಬೇಕು, ವಿದ್ಯಾರ್ಹತೆ ಏನಿರ್ಬೇಕಂದ್ರೆ ಕ್ಯಾಂಡಿಡೇಟ್ ಮಸ್ಟ್ ಹಾವ್ ಪಾಸ್ ದ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಆರ್ ಇಕ್ವಿಲೆಂಟ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆಸ್ ಆನ್ ಆರ್ ಬಿಫೋರ್ ಕಟ್ ಆಫ್ ಡೇಟ್ ದಟ್ ಈಸ್ 1/8/2025. ಸೊ ನೋಡ್ರಿ ನೀವು ವಯೋಮಿತಿಗಿಂತ ಮುಂಚೆ ಅಂದ್ರೆ ನಿಮ್ದು 1/8/2025 ಮುಂಚೆ ನೀವೇನಪ್ಪ ಅಂದ್ರೆ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಅಂದ್ರೆ SSLC ಅನ್ನ ಪಾಸ್ ಆಗಿರ್ಬೇಕು ಅಥವಾ ತತ್ತಮಾನ ವಿದ್ಯಾರ್ಹತೆನ ಹೊಂದಿರ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ಯಾರೆಲ್ಲ SSLC ಪಾಸ್ ಆಗಿದ್ರಲ್ಲ ಅವರು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಹಾಗಾದ್ರೆ ಅಪ್ಲಿಕೇಶನ್ಸ್ ಅನ್ನ ಯಾವ ತರ ಹಾಕ್ಬೇಕಂದ್ರೆ SSC ವೆಬ್ಸೈಟ್ ಹೋಗಿ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು. ಅವರ ವೆಬ್ಸೈಟ್ ಆದಂತ https://ssc.go.in ಮೂಲಕ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಕೊನೆಯ ದಿನಾಂಕ ನೋಡ್ರಿ 24/7/2025. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಜೊತೆಗೆ ನೋಡ್ರಿ ಮಹಿಳಾ ಅಭ್ಯರ್ಥಿಗಳಿಗೆ, SC/ST ಅಭ್ಯರ್ಥಿಗಳಿಗೆ, ವಿಕಲಚೇತನ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಅವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ತುಂಬದಿಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಆನ್ಲೈನ್ ಅಲ್ಲೇ ತುಂಬಬೇಕು. ಅದು ಕೂಡ ಭೀಮ್ UPI, ನೆಟ್ ಬ್ಯಾಂಕಿಂಗ್ ಅಥವಾ ವಿಸಾ, ಮಾಸ್ಟರ್ ಕಾರ್ಡ್, ಮ್ಯಾಸ್ಟ್ರಿಯೋ ಅಥವಾ ರುಪೇ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಆ ಕರೆಕ್ಷನ್ಸ್ ಅನ್ನ 29/7/2025 31/7/2025 ಕರೆಕ್ಷನ್ ಅನ್ನ ಮಾಡಬಹುದಾಗಿದೆ. ಇಲ್ಲಿ ನೀವು ಕರೆಕ್ಷನ್ ಮಾಡೋದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗತ್ತೆ. ಜೊತೆಗೆ ನೋಡ್ರಿ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ 500 ರೂಪಾಯಿ ಏನಾದ್ರೂ ಸಬ್ಸಿಕ್ವೆಂಟ್ ಏನಾದ್ರೂ ಮಾಡಿದ್ರೆ, ಫಸ್ಟ್ ಟೈಮ್ 200 ಇರುತ್ತೆ, ನೆಕ್ಸ್ಟ್ ಇನ್ನೊಂದ್ಸರಿ ಮಾಡಿದ್ರೆ ನಿಮಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಅವರು ಚಾರ್ಜ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿ ನೋಡ್ರಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ
ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಹಾಗಾದ್ರೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ತರನಾಗಿರುತ್ತೆ ಅಂದ್ರೆ, ಇಲ್ಲಿ ನೋಡ್ರಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ನಿಮ್ಗೆ ಏನಂದ್ರೆ ಎಕ್ಸಾಮಿನೇಷನ್ಸ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಅದಾದ್ಮೇಲೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಎಕ್ಸಾಮಿನೇಷನ್ಸ್ ಅನ್ನ ನೋಡ್ರಿ ಕೇವಲ ಇಂಗ್ಲಿಷ್ ಹಿಂದಿಯಲ್ಲಿ ಮಾತ್ರ ಅಲ್ಲ 13 ಭಾಷೆಗಳಲ್ಲಿ ನಡೆಸ್ತಿದ್ದಾರೆ. ಹಾಗೆ ಕನ್ನಡದಲ್ಲೂ ಕೂಡ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ಸ್ ಅನ್ನ ನಡೆಸ್ತಿದ್ದಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನೋಡ್ರಿ ಇಂಗ್ಲಿಷ್ ಹಿಂದಿ ಜೊತೆಗೆ 13 ಸ್ಥಳೀಯ ಭಾಷೆಗಳಲ್ಲಿ ಇರುತ್ತೆ. ಅದರಲ್ಲಿ ಕನ್ನಡನೂ ಕೂಡ ಒಂದಾಗಿದೆ. ಹಾಗಾಗಿ ನೀವು ಎಕ್ಸಾಮಿನೇಷನ್ಸ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಕನ್ನಡದಲ್ಲೇ ಬರೀಬಹುದು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ನ್ಯೂಮರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಮೇಲೆ 20 ಕ್ವಶನ್ಸ್ ಕೇಳ್ತಾರೆ 60 ಮಾರ್ಕ್ಸ್ಗೆ. ರೀಸನಿಂಗ್ ಎಬಿಲಿಟಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ನಿಮಗೆ 20 ಕ್ವಶನ್ಸ್ ಕೇಳ್ತಾರೆ 60 ಮಾರ್ಕ್ಸ್ಗೆ. ಜನರಲ್ ಅವೇರ್ನೆಸ್ ಮೇಲೆ ನಿಮ್ಗೆ 25 ಕ್ವಶನ್ಸ್ ಕೇಳ್ತಾರೆ 75 ಮಾರ್ಕ್ಸ್ಗೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಮೇಲೆ 25 ಕ್ವಶನ್ಸ್ ಕೇಳ್ತಾರೆ 75 ಮಾರ್ಕ್ಸ್ಗೆ. ಸೆಷನ್ 1 ಮತ್ತೆ ಸೆಷನ್ 2 ಅಂತ ಹೇಳಿದನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂದ್ರೆ 2 ಸೆಷನ್ ಅಲ್ಲಿ ನಡೆಯುತ್ತೆ, ಸೆಷನ್ 1 ಮತ್ತೆ ಸೆಷನ್ 2. ಆಮೇಲೆ ನೋಡ್ರಿ there will be no negative mark in session 1 and session 2. there will be negative marks for one wrong answer. ಅಂದ್ರೆ ಸೆಷನ್ 1 ನಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸ್ಪೆಷಲಿ ನೋಡ್ರಿ ನ್ಯೂಮರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಮತ್ತೆ ರೀಸನಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ನಿಮ್ಗೆ ಯಾವುದೇ ತರನ ಅಂತ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೀವು ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ಏನಪ್ಪಾ ಅಂದ್ರೆ ಕ್ವಶನ್ ಗೆ ಆನ್ಸರ್ ಅನ್ನ ಮಾಡಿ ಬರ್ಬೋದು. ಯಾಕಂದ್ರೆ ನೆಗೆಟಿವ್ ಅಂಕಗಳಿರಲ್ಲ, ನೀವು ಇಲ್ಲಿ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಬಹುದು. ಆದ್ರೆ ಸೆಷನ್ 2 ಬಂದ್ರೆ ಜನರಲ್ ಅವೇರ್ನೆಸ್ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಬಂದ್ರೆ ಇಲ್ಲಿ ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಎಷ್ಟು ನೆಗೆಟಿವ್ ಮಾರ್ಕ್ ಇದೆ ಅಂದ್ರೆ 3ನೇ 1 ಅಷ್ಟು ಅಂಕಗಳನ್ನ ಕಡಿತಾರೆ. ಅಂದ್ರೆ 3 ಅಂಕಗಳಿದ್ರೆ ಅದರಲ್ಲಿ 1 ಅಂಕಗಳನ್ನ ನಿಮ್ಗೆ ಕಡಿತಾ ಹೋಗ್ತಾರೆ. ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಎಷ್ಟು ಅಂಕಗಳನ್ನ ಕಡಿತಾರಪ್ಪ ಅಂದ್ರೆ 1 ಅಂಕಗಳನ್ನ ಇಲ್ಲಿ ಕಡಿತಾ ಹೋಗ್ತಾರೆ. ಹಾಗಾಗಿ ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೇಕಂದ್ರೆ ಸೆಷನ್ 1 ಅನ್ನ ನೋಡ್ಕೊಂಡು ಸೆಷನ್ 2 ನ ನೀವು ಆನ್ಸರ್ ಮಾಡ್ರಿ. ಸೆಷನ್ 1 ಅಲ್ಲಿ ನೀವು ತಪ್ಪು ಉತ್ತರಗಳು ಹಾಕಿದ್ರು ಏನು ಸಮಸ್ಯೆ ಇಲ್ಲ, ಬಟ್ ಸೆಷನ್ 2 ಗೆ ಆನ್ಸರ್ ಮಾಡ್ಬೇಕಾದ್ರೆ ನೀವು ಕರೆಕ್ಟ್ ಆಗಿ ಆನ್ಸರ್ ಅನ್ನ ಮಾಡ್ರಿ. ಸೆಷನ್ 1 ಮುಗಿದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ ಸೆಷನ್ 2 ನ ಸ್ಟಾರ್ಟ್ ಮಾಡ್ತಾರೆ. ಸೆಷನ್ 1 ಮುಗಿದ ತಕ್ಷಣ ತದಕ್ಷಣನೇ ಸೆಷನ್ 2 ನಿಮ್ಗೆ ಸ್ಟಾರ್ಟ್ ಮಾಡ್ತಾರೆ. ಸೆಷನ್ 1 ಅಲ್ಲಿ ನಿಮ್ಗೆ 40 ಕ್ವಶನ್ಸ್ 120 ಮಾರ್ಕ್ಸ್ಗೆ. ಸೊ ಸೆಷನ್ 2 ಅಲ್ಲಿ ನಿಮ್ಗೆ 50 ಕ್ವಶನ್ಸ್ 150 ಮಾರ್ಕ್ಸ್ಗೆ. ಆಮೇಲೆ ಟೆಂಟೇಟಿವ್ ಕೀ ಆನ್ಸರ್ಸ್ ಅನ್ನು ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಮುಗಿದ ತಕ್ಷಣ ಅಂದ್ರೆ ಮುಗಿದು ಒಂದಿಷ್ಟು ದಿನದಲ್ಲಿ ಏನಂದ್ರೆ ಎಕ್ಸಾಮಿನೇಷನ್ ಕೀಸ್ ಅನ್ನು ಕೂಡ ಬಿಡ್ತಾರೆ. ಹಾಗಾದ್ರೆ ನ್ಯೂಮರಿಕಲ್ ಎಬಿಲಿಟಿ ಏನು ಕ್ವಶನ್ಸ್ ಬರುತ್ತೆ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಹೋಲ್ ನಂಬರ್ಸ್, HCF ಅಂಡ್ LCM ಅಂಡ್ HCF, ಡೆಸಿಮಲ್ಸ್, ಫ್ರಾಕ್ಷನ್ಸ್, ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್, ಬಾಡಮಸ್, ಪರ್ಸೆಂಟೈಲ್, ರೇಷಿಯೋ ಅಂಡ್ ಪ್ರಪೋರ್ಷನ್, ವರ್ಕ್ ಅಂಡ್ ಟೈಮ್, ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್, ಅವರೇಜಸ್, ಸಿಂಪಲ್ ಇಂಟ್ರೆಸ್ಟ್, ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟ್, ಏರಿಯಾ, ಪೆರಿಮೀಟರ್ ಆಫ್ ಬೇಸಿಕ್ geometric figures, distance and time, lines and angles, interpretation of simple graphs, data, square and square roots. ಅದೇ ರೀಸನಿಂಗ್ ಎಬಿಲಿಟಿ ಅಲ್ಲಿ ನೋಡ್ರಿ ಇಲ್ಲೇನು ಅಲ್ಫಾ ನ್ಯೂಮರಿಕಲ್ ಸೀರೀಸ್, ಕೋಡಿಂಗ್, ಡಿಕೋಡಿಂಗ್, ಅನಾಲಜಿ, ಡೈರೆಕ್ಷನ್, ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್, ಜಂಬ್ಲಿಂಗ್ ಪ್ರಾಬ್ಲಮ್, ನಾನ್ ವರ್ಬಲ್ ರೀಸನಿಂಗ್, ಬೇಸ್ಡ್ ಆನ್ ಡಯಾಗ್ರಾಮ್ಸ್, ಏಜ್ ಕ್ಯಾಲ್ಕುಲೇಷನ್ಸ್, ಕ್ಯಾಲೆಂಡರ್, ಕ್ಲಾಕ್ ಇವನ್ನೆಲ್ಲ ಏನ್ ಮಾಡಿದ್ರೆ ಅಂದ್ರೆ ರೀಸನಿಂಗ್ ಅಲ್ಲಿ ಇದೆ. ಜನರಲ್ ಅವೇರ್ನೆಸ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಆರ್ಟ್ ಅಂಡ್ ಕಲ್ಚರ್, ಸಿವಿಕ್ಸ್ ಮತ್ತೆ ಎಕನಾಮಿಕ್ಸ್ ಮೇಲೆ ಕೇಳ್ತಾರೆ. ಜನರಲ್ ಸೈನ್ಸ್ ಮತ್ತೆ ಎನ್ವೈರನ್ಮೆಂಟ್ ಸ್ಟಡೀಸ್ 10ನೇ ಕ್ಲಾಸ್ ವರೆಗೂ ಏನ್ ಕ್ವಶನ್ಸ್ ಇರುತ್ತಲ್ಲ ಅದನ್ನ ಇಲ್ಲಿ ಕೇಳ್ತಾ ಹೋಗ್ತಾರೆ. ಜೊತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ನೋಡ್ರಿ ನಿಮಗೆ ಬೇಸಿಕ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತೆ ಅದ್ರ ವೊಕ್ಯಾಬ್ಲರಿ, ಗ್ರಾಮರ್, ಸೆಂಟೆನ್ಸ್, ಸಿನಾನಿಮಸ್, ಆಂಟೋನಿಮಸ್, ಕರೆಕ್ಟ್ ಯೂಸೇಜ್ ಅನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಎಕ್ಸಾಮಿನೇಷನ್ಸ್ ಅಲ್ಲಿ ನಿಮಗೆ ನೋಡ್ರಿ ಇದಾದ್ಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದು ಯಾರಿಗಿರುತ್ತಪ್ಪ ಅಂದ್ರೆ ಫಾರ್ ದ ಪೋಸ್ಟ್ ಆಫ್ ಹವಾಲ್ದಾರ್ ಇನ್ CBIC ಅಂಡ್ CBN. ಯಾರು CBIC ಮತ್ತೆ CBN ಅಲ್ಲಿ ಹವಾಲ್ದಾರ್ ಪೋಸ್ಟ್ ಗೆ ಅಪ್ಲೈ ಮಾಡ್ತಾರಲ್ಲ ಅವರಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಸೊ ನೋಡ್ರಿ ವಾಕಿಂಗ್ ಪುರುಷ ಅಭ್ಯರ್ಥಿಗಳು 1600 ಮೀಟರ್ ನ 15 ನಿಮಿಷದಲ್ಲಿ ಕವರ್ ಮಾಡಬೇಕು. ಮಹಿಳಾ ಅಭ್ಯರ್ಥಿಗಳು 1 ಕಿಲೋಮೀಟರ್ ನ 20 ನಿಮಿಷದಲ್ಲಿ ಕವರ್ ಮಾಡ್ಬೇಕಾಗುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಬಂದಾಗ ಪುರುಷ ಅಭ್ಯರ್ಥಿಗಳಿಗೆ ನೋಡ್ರಿ ಕನಿಷ್ಠ ಹೈಟ್ ಎಷ್ಟಿರ್ಬೇಕಪ್ಪ ಅಂದ್ರೆ 157.5 ಸೆಂಟಿಮೀಟರ್ ಇರಬೇಕು. ಜೊತೆಗೆ ನೋಡ್ರಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಯಾರು ಅಸ್ಸಾಮೀಸ್, ಗೋರ್ಖಾಸ್ ಮತ್ತೆ ಗರ್ವಾಲಿಸ್ ಇದಿರಲ್ಲ ಅವ್ರಿಗೆ 5 ಸೆಂಟಿಮೀಟರ್ ವರೆಗೂ ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾರೆ. ಚೆಸ್ಟ್ ಮಿನಿಮಮ್ ಎಷ್ಟಿರ್ಬೇಕಪ್ಪ ಅಂದ್ರೆ 81 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪಾನ್ಷನ್ ಮಿನಿಮಮ್ ಎಷ್ಟ್ ಆಗ್ಬೇಕಂದ್ರೆ 5 ಸೆಂಟಿಮೀಟರ್ ಆಗ್ಬೇಕು. ಅಂದ್ರೆ ಮಿನಿಮಮ್ 81 ಸೆಂಟಿಮೀಟರ್, ಮ್ಯಾಕ್ಸಿಮಮ್ 86 ಸೆಂಟಿಮೀಟರ್ ವರೆಗೂ ನಿಮ್ಮ ಚೆಸ್ಟ್ ಎಕ್ಸ್ಪಾನ್ಷನ್ ಅನ್ನ ಕೇಳ್ತಾರೆ. ಎಕ್ಸ್ಪಾನ್ಷನ್ ಆಗ್ಬೇಕಾಗತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ರಿ
ಕನಿಷ್ಠ ಹೈಟ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 152 ಸೆಂಟಿಮೀಟರ್ ಇರಬೇಕು. ಗರ್ವಾಲೀಸ್, ಅಸಾಮೀಸ್, ಗೋರ್ಖಾಸ್ ಮತ್ತೆ ಅದರ್ ಶೆಡ್ಯೂಲ್ ಮೆಂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ 2.5 ಸೆಂಟಿಮೀಟರ್ ಹೈಟ್ ಅನ್ನ ಕಮ್ಮಿ ಮಾಡ್ತಾರೆ. ಅಂದ್ರೆ ನೀವು 149.5 ಸೆಂಟಿಮೀಟರ್ ಇರಬೇಕು. ಜೊತೆಗೆ ವೇಟ್ ನೋಡ್ರಿ 48 ಕೆಜಿ ಇರ್ಬೇಕಂತ ಹೇಳ್ತಾರೆ. ಜೊತೆಗೆ ಗರ್ವಾಲೀಸ್, ಅಸಾಮೀಸ್, ಗೋರ್ಖಾಸ್ ಮತ್ತೆ ಅದರ್ ಮೆಂಬರ್ಸ್ ಇದ್ರೆ, ಶೆಡ್ಯೂಲ್ ಮೆಂಬರ್ಸ್ ಅಂದ್ರೆ ಪರಿಶಿಷ್ಟ ಪಂಗಡದವ್ರು ಇದ್ರೆ ನಿಮಗೆ 2 ಕೆಜಿ ವೇಟ್ ಅನ್ನ ರಿಲ್ಯಾಕ್ಸ್ ಮಾಡ್ತಾರೆ. ನೀವು 46 ಕೆಜಿ ಇದ್ರು ಸಹ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂಡ್ ಫಿಸಿಕಲ್ ಸ್ಟ್ಯಾಂಡ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಬೈ ಸಿಬಿಐಸಿ ಅಂಡ್ ಸಿಬಿಎನ್ ಅಟ್ ವೇರಿಯಸ್ ಸೆಂಟರ್ಸ್ ಫೈನಲೈಸ್ಡ್ ಬೈ ದೆಮ್. ಅವನೇನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಸಿಟಿಗಳಲ್ಲಿ ಏನೇನ್ ಮಾಡ್ತಾರೆ ಅಂದ್ರೆ ಸಿಬಿಐಸಿ ಮತ್ತೆ ಸಿಬಿಎನ್ ಅವರು ಕಂಡಕ್ಟ್ ಅನ್ನ ಮಾಡ್ತಾರೆ. ಇದಿಷ್ಟೇನಂದ್ರೆ SSC ಅವರು ಕರೆದಿರುವಂತ MTS ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.